ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಉದ್ಯೋಗಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಉತ್ತಮ ಅವಕಾಶ ಸಿಗಲಿಕ್ಕಿದೆ. ವಿರೋಧಿಗಳು ಅಥವಾ ಹಿತಶತ್ರುಗಳು ನಿಮ್ಮನ್ನು ಕಟ್ಟಿಹಾಕುವ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಚತುರತೆಯಿಂದ ನೀವು ಜಯಶೀಲರಾಗ್ತೀರಾ. ಗುಪ್ತಚರ ಇಲಾಖೆ, ನಂತರ ರಕ್ಷಣೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರತಕ್ಕಂಥ ಯಾವುದೇ ವ್ಯಕ್ತಿಗಳಿಗೆ ಉತ್ತಮ ಒಂದು ಜಯವನ್ನು ಈ ತಿಂಗಳು ನೀವು ಸಾಧಿಸ್ಬೋದಾಗುತ್ತೆ. ವ್ಯಾಪಾರದಲ್ಲಿ ಲಾಭದ ಹರಿವು ಹೆಚ್ಚಾಗುತ್ತೆ. ಆದರೆ ಹೊಸ ಯೋಜನೆಗಳಿಗೆ ಹಣ ಹೂಡುವ ಮುನ್ನ ಮಾರುಕಟ್ಟೆಯ ಆಗುಹೋಗುಗಳ ಬಗ್ಗೆ ಅಥವಾ ಕೂಲಂಕುಷವಾಗಿ ಅದರ ಬಗ್ಗೆ ನೀವು ಆಲೋಚನೆ ಮಾಡಿ ಸಂಶೋಧನೆಯನ್ನು ನೋಡಿದ ನಂತರವೇ ನೀವಲ್ಲಿ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಜೊತೆಗೆ ಕಬ್ಬಿಣದ ಕ್ಷೇತ್ರದಲ್ಲಿ, ಅಂದರೆ ಕಬ್ಬಿಣ ಕೈಗಾರಿಕೆ ಅಥವಾ ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡೋ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವ್ರಿಗೆ ಈ ತಿಂಗಳು ಉತ್ತಮ ಲಾಭ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಈ ತಿಂಗಳು ನಿಮಗೆ ಸ್ಥಿರತೆ ಸಿಗಲಿಕ್ಕಿದೆ. ಜೊತೆಗೆ ಹಳೆಯ ಸಾಲದಿಂದ ಮುಕ್ತಿ ಹೊಂದಲು ಸುಲಭ ಮಾರ್ಗಗಳು ದೊರೆಯಲಿದೆ. ನಿಮ್ಮ ಪಿತ್ರಾರ್ಜಿತರಿಂದ ಬರ್ತಕ್ಕಂಥ ಆಸ್ತಿಯಲ್ಲಿ ಲಾಭ ಸಿಗುವಂಥ ಸಂಭವ ಈ ತಿಂಗಳು ನಿಮ್ಮದಾಗುತ್ತೆ. ಆದರೆ ಅನಿರೀಕ್ಷಿತ ಆರೋಗ್ಯ, ಅಂದರೆ ವೈದ್ಯಕೀಯ ಕ್ಷೇತ್ರದ ಖರ್ಚು, ಜೊತೆಗೆ ಅನಿವಾರ್ಯ ಪ್ರಯಾಣಕ್ಕಾಗಿ ಹೊರದೇಶಕ್ಕೆ ಹೋಗುವಂತಹ ಖರ್ಚು ಹೆಚ್ಚಾಗುವಂಥ ಸಂಭವ ಇದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಂಭವ ಇದೆ. ನಿಮ್ಮ ಕೋಪ, ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ. ಹಿರಿಯರ ಮಾತಿಗೆ ಗೌರವ ನೀಡೋದು ಮನೆಯ ಶಾಂತಿ ಮತ್ತು ಸೌಹಾರ್ದತೆಗೆ ಬಹಳ ಒಳ್ಳೆಯದಾಗುತ್ತೆ. ಪ್ರೇಮ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟ ಸಮಯವನ್ನು ಕಳೀತೀರಾ. ಮತ್ತು ಅವಿವಾಹಿತರಿಗೆ ದೂರದ ಸಂಬಂಧಿಕರಿಂದ ಮದುವೆಯ ಪ್ರಸ್ತಾಪ ಬರುವಂಥ ಸಂಭವ ಇದೆ. ಪ್ರೀತಿಯಲ್ಲಿ ಇರೋರು ಗಂಭೀರ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನೇರವಾಗಿ ಹೇಳಬೇಕು ಅಂತಂದರೆ, ನರ ದೌರ್ಬಲ್ಯ ಮತ್ತು ರಕ್ತದ ಒತ್ತಡದಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಲಿಕ್ಕಿದೆ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಗಳಿಂದ, ಮಾನಸಿಕ ಒತ್ತಡದಿಂದ ನಿಮಗೆ ಸಮಸ್ಯೆಗಳು ಆರೋಗ್ಯ ದೃಷ್ಟಿಯಲ್ಲಿ ಕಾಣಲಿಕ್ಕೆ ಇದೆ. ಹಾಗಾಗಿ ನೀವು ಅತಿಯಾದ ಒಂದು ಸ್ಟ್ರೆಸ್ಸನ್ನು ತೆಗೆದುಕೊಳ್ಳದೆ ಉತ್ತಮ ಆಹಾರ ಪದ್ಧತಿನ ಪಾಲಿಸಿ, ಜೊತೆಗೆ ಅತಿಯಾದ ಸ್ವಲ್ಪ ನಿದ್ದೆ ಮತ್ತು ಶಾಂತ ವಾತಾವರಣದಲ್ಲಿ ಇರಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 3 ಮತ್ತು 9. ಈ ರಾಶಿಯವರಿಗೆ ಈ 2 ಸಂಖ್ಯೆಯಿಂದ ಅದೃಷ್ಟ ತಾನಾಗಿ ಒಲಿದು ಬರುತ್ತೆ. ಜೊತೆಗೆ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕಡು ಕೆಂಪು ಅಂತಂದರೆ ಮರೂನ್ ಅಂತ ಹೇಳ್ತೀವಿ. ಆ ಬಣ್ಣ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡುತ್ತೆ. ಇನ್ನು ಈ ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರ ಏನಂತಂದರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಬಡವರಿಗೆ ಹಾಲು ಮತ್ತು ಅಕ್ಕಿಯ ಪದಾರ್ಥವನ್ನು ದಾನವಾಗಿ ನೀಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಒಟ್ಟಾರೆಗೆ ಇದಾಗಿತ್ತು ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಪರಿಹಾರಕ್ಕಾಗಿ ನೇರ ಭೇಟಿ ಮಾಡಿ ಅಥವಾ ನಮ್ಮ ಈ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.